ಮನುಷ್ಯ ನಿಯತ್ತಿಲ್ಲ ನಾಯಿ ಬಾಳ ನಿಯತ್ತಿಲ್ಲ ನಿಯತ್ತಿನಿಂದ ಪ್ರಾಣ ಕೊಟ್ಟದ ನಾಯಿ ಮಾಸ್ತರ ನಾಯಿ ನಿಯತ್ತಿಲ್ಲ ನಾಯಿ ಮಗ ಅನ್ಬೇಡ್ರಿ ಹೌದಾ ಹೌದಲ್ಲ ಇದಕ್ಕೆ ಯಾರು ತಪ್ಪು ಮಾತಾಡ ಹಂಗ ತಪ್ಪು ಮಾತಾಡಿ ಆ ಮಗ ನೀ ಅನಿಸ್ಕೋಬೇಡಿ ಅನ್ನ ಬೆಳಗಾವಿ ಜಿಲ್ಲಾದಿಂದ ಬೆಳದ ಮ್ಯಾಲ ಬಂದದ ಹೌದಾ ಮುದ್ದೇಬೇಳ ತಾಲೂಕದಿಂದ ಮುದ್ದಾಮ ಬಂದೀನಿ ನಿಮ್ಮಂತ ಮುದ್ದಾಮ ಬಂದವ್ರನ್ನ ನೋಡಾಕ ಬಂದೀನಿ ನಾನು ಅಂದಾರ ನನ್ನ ಹೋಡಕ್ಕೆ ಕಷ್ಟ ಆಗ್ಯದ ಹೇಳನೆಲ್ಲ ದೂಡಕ್ಕೆ ಲವ್ ಆಯ್ತು ಲಬ್ಬಡಾಯ್ತು ಅನ್ನೆ ಆಕೆ ಮದುವಾಯ್ತು ಮುಗಿದ್ದಿನ ಮದುವೆಗೆ ಭಾರತ ಹೌದ್ ಹೌದ್ರಿಪ್ಪ ದೈವಕ್ಕ ಮಾತು ಒಂದು ಹೆಂಗ್ ಹೇಳ್ಬೇಕು ತಮ್ಮ ಹೆಂಗ್ ಹೇಳ್ಬೇಕಂತ ಮಾಡ್ರಿಪ್ಪ ಮಾತ ಅಪ್ಪನಕ್ಕರೆ ಅಧಿಕಾರ ಅಮ್ಮನಕ್ಕರೆ ಮಮಕಾರ ಮಮಕಾರ ಅಪ್ಪನಕ್ಕರೆ ಅಧಿಕಾರ ಅಮ್ಮನಕ್ಕರೆ ಮಮಕಾರ ಹೆಂಡತಿ ನಕ್ಕರೆ ಚಮತ್ಕಾರ ಯಾವ ಕಾರ ಗೊಟ್ಟಗಾರ ಪುಡಿಕಾರನ್ರಿ ಹೆಂಡತಿನಂತ ಕಿವಿ ನೆಟ್ಕಕ್ಕವ ನೀನು ಹೌದು ಹೆಂಡತಿ ಅಂದ್ರ ಹಂಗ ಇದಾಗ್ತದ್ರಿ ಅದೇನೋ ಅಂತಾರಲ್ಲ ಮುಂದಿನ ಸಂದಿ ಹೇಳ್ತೀನಿ ಅದೇನೋ ಅಂತಾರಲ್ಲ ಸೂಜಿಗಲ್ಲಿದ್ದಂಗಂದಿ ಹೌದಾ ಹೆಂಡತಿ ನಕ್ಕರೆ ಚಮತ್ಕಾರ ಗುರು ನಕ್ಕರೆ ಧ್ಯಾನತ್ಕಾರ ಹೌದು ನೀವೆಲ್ಲರೂ ನಕ್ಕರೆ ಸಂತೋಷಕರ ನಿಮ್ಮೆಲ್ಲರಿಗೂ ನನ್ನ ಎರಡನೇ ಸಂದದ ಭಕ್ತಿಯ ನಮಸ್ಕಾರ ಹೇಳುತ್ತ ಮಾತ ತಮ್ಮ ಏನಾಯ್ತ್ರಿಪ್ಪ ಮಾತೇನು ಬಹಳ ಮಾತನಾಡಲಾರ್ದನೆ ಈಗಾಗಲೇ ಅಣ್ಣನ ಬಳಗದವರು ಬಹಳ ಚಂದ ಮಾರ್ಮಿಕವಾಗಿರ್ತಕ್ಕಂತ ವಿಷಯವನ್ನ ಮಾತಾಡ್ಯಾರ್ರಿಪ್ಪ ಏನು ಮಾತಾಡ್ರಪ್ಪ ಅಂದ್ರ ಏನ್ರಿಪ್ಪ ಕಾಡ ರುದ್ರಭೂಮಿ ಕೊದಲಿಗ ನಂದನ ಬನ ಕಂಚಾಳದ ಅನ್ನದ ಮರದಾಗ ಬೀರದೇವ ತೊಟ್ಲು ತಗುತ್ತಿತ್ತು ಅವಾಗ ಅಕ್ಕ ಮಾಯ ಹಾಡ ಕೈಕೊತ್ತ ಅದೇ ಕಾಡ ರುದ್ರಭೂಮಿ ಹೋದಂತ ಸಂದರ್ಭದಲ್ಲಿ ಹೌದಾ ಅಕ್ಕವ್ಗ ಮಲಿ ಹಾಲು ಬೀಳಲಿಲ್ಲ ಮಾಯಕ್ಕಗ ಮಲಿ ಹಾಲು ಬಿದ್ದು ಹೌದಾ ಇವತ್ತು ಸಣ್ಣಾಕಿ ಗಿಡ್ಡನಿ ಮಲಿ ಹಾಲು ಕುಡಿಸ್ಯಾಳ ಬೀರಪ್ಪಗ ಹೌದಾ ಯಾಕ ನೀ ಏನೋ ಮಾಡಿಲ್ಲ ಅಂತ ಆಚ ಕಡೆ ಅನ್ನ ಮಾತು ಹೇಳಿದ ಹೌದಿಲ್ಲ ಇದು ಬಹಳ ಮಾರ್ಮಿಕವಾಗಿರ್ತಕ್ಕ ಇದ್ರ ಅಕ್ಕ ತಂಗಿ ವಿಷಯವನ್ನು ಚರ್ಚೆ ಮಾಡ್ಲಿಕ್ಕತ್ತ ನನ್ನ ಹೌದು ಇಲ್ಲಿ ಮಾತು ನೀವೇನು ಮಾಡಿಲ್ಲ ಅಂತ ಅನ್ನ ಹೇಳಕತ್ತಾನ ಹೇಳ್ರಿಪ್ಪ ಹೌದಿಲ್ಲ ಅಕ್ಕ ಏನೋ ಮಾಡಿಲ್ಲ ಅಂತ ನಿನ್ನ ತಲೆಯಾಗಿದ್ರೆ ತಗದು ಬಿಡಣ್ಣ ತಗದಿಟ್ಟು ಬರ್ರಿ ಸರ್ ಮುಂದಿನ ಸಂದಿಗೆ ನಿಮ್ಮ ಮಾಯಕ್ಕ ಮಾಡಿಳು ಹಳ್ಳಿಲಿ ಹಾಲು ಉಣಿಸಲು ಬಳ್ಳಿಲಿ ಬೆನ್ನೆ ತಿನ್ನಿಸಲು ಬೇರೆ ದೇವ್ರ ಸಣ್ಣವನು ದೊಡ್ಡವನು ಮಾಡಿಳು ಹೌದಾ ಆಟಕ್ಕ ಏನ್ ಮಾಡಿದ ಏನ್ರಿಪ್ಪ ಲಗೋರಿ ಚಂದ ಬೇಡದ ಅದನ್ನು ತಂದು ಕೊಟ್ಟ ಬಿಲ್ಲ ಬಾಣ ಬೇಡದ ಅದನ್ನು ತಂದು ಕೊಟ್ಟ ನಿಮ್ಮ ಮಾಯವ ಗಿಡ್ಡಿ ಹೌದಿಲ್ಲ ಮತ್ತೆ ಮಾಯಕ್ಕ ಅಂದ್ರ ಚಿಂಚಲಿ ಮಾಯಕ್ಕ ಆ ಅವತಾರದಾಗ ಈ ಹಳ್ಳಿಗಿರಿ ಗಿಡ್ಡಿ ಬಂದಾಳ ಹೌದಿಲ್ಲ ಹೌದು ಇಲ್ಲಿ ಒಂದೇ ಮಾತು ಕೇಳ್ತೀನಿ ನಾನು ನಿನಗ ಏನ್ರಿಪ್ಪ ಏನು ಮಾಯವ ಬೀರಣ್ಣ ದೇವ್ರಿಗೆ ಏನು ತಂದು ಕೊಟ್ಟಂದ್ರ ನೀವು ತಂದು ಕೊಟ್ಟಿರ್ತಕ್ಕಂಥ ಸಾಮಾನು ಎಲ್ಲದಾವ ಸದ್ದೆ ಹೌದಾ ನಿಮ್ಮ ಕಡೆ ಒಂದು ಉಳಿದಿಲ್ಲ ನಿಮ್ಮ ಕಡೆ ಮಾಯಕ್ಕ ತಂದು ಕೊಟ್ಟಿರ್ತಕ್ಕಂಥ ಸಾಮಾನು ಒಂದು ಉಳಿದಿಲ್ಲ ನಿಮ್ಮ ಬೀರಪ್ಪಗ ಹೌದಿಲ್ಲ ಮತ್ತ ನೀನ ಮಾಯಕ್ಕ ಅವ ಹಿಂದಿನ ಅವತಾರನೇ ಬ್ಯಾರೆ ಅದ ಅದನ್ನೇನು ಮಾತಾಡುವಂತ ಅವಶ್ಯಕತೆ ವಿಷಯನೇ ಚರ್ಚೆನೇ ಬ್ಯಾರೆ ನಡೆದ ಹೌದಿಲ್ಲ ಹೌದು ಇವತ್ತು ನನ್ನಪ್ಪ ಮಾಳಿಂಗರಾಯನ ಜಾತ್ರೆ ನಡೆದ ಪತ್ರ ಹೇಳಿರವ್ರು ಈಗಾಗಲೇ ಏನ್ರಿಪ್ಪ ಅವನ ಮಾತು ಹೇಳ್ತಾರೆ ನೋಡ್ಬೇಕು ತಾಯಿ ತಂದಿನ ಜಾಪಾನ ಮಾಡ್ಬೇಕತ್ತ ಹೌದು ಅವ ಜಾಪಾನ ಮಾಡಿದವ ಕರೆ ತಾಯಿ ತಂದಿ ಮಗ ಜಾಪಾನ ಮಾಡಲಾರ್ದವ ನಾಯಿ ಮಗ ಹೌದು ಹೇಳಿದಲ್ರಿ ಅವನ ಮಾತು ಹೇಳ್ತೀನಿ ಮಾಸ್ತರ ನಾಯಿ ಬಹಳ ಕೇಳತ್ತಿದ್ದ ತಿಳ್ಕೋಬೇಡ ಹೌದು ನಾಯಿ ನೀಯತ್ತ ಯಾವ್ದು ಇಲ್ಲ ನೀ ನಾಯಿ ಬಗ್ಗೆ ಕೇಳದ್ ನಾಯಿ ಮಗ ಅಂತ ಹೇಳಿ ಹೇಳಕತ್ತಿಲ್ಲ ಮನುಷ್ಯ ಉಂಡ ಜಂತಿ ಅನಿಸ್ತಾನ ಉಂಡ ಮನೆ ಜಂತಿ ಮನುಷ್ಯ ಅನಿಸ್ತಾನ ಕರೆ ನಾಯಿ ಹಂಗ ಮಾಡಂಗಿಲ್ಲ ಯಾರ ಮನೆಯೊಳಗ ಅನ್ನ ಊಟ ಮಾಡಿರ್ತದ ಹೌದು ನಾಯಿ ಅವ್ರ ಮನೆ ಮುಂದೆ ಬಗಳುತ್ತದ ನಿಯತ್ತಿನ ನಾಯಿ ಅದಾವ ನಾಯಿಗಳ ನಿಯತ್ತಿನ ನಾಯಿ ಇದಾವ ಒಂದೇ ಹೊತ್ತು ಊಟ ಹಾಕಿ ನೋಡ್ರಿ ಅದಕ್ಕ ಅದೇ ಗೋರ ಕುಂಬಾರನ ಮನೆಗೆ ಸಂತರ ದಿಂಡೆ ಬಂದಂತ ಸಂದರ್ಭದಾಗ ನಾಮದೇವನ ಮನೆಗೆ ಸಾಕ್ಷಾತ್ ಪಂಡರಪುರ ವಿಠಲ ನಾಯಿಯಾಗಿ ಹೋಗ್ಯಾನ ಬಂಧುಗಳ ನಾಯಿಯಾಗಿ ಹೋಗ್ಯಾನ ನಿನ್ನ
ನಾಯಿ ಕಡಿಮೆ ಅಂತೇನ ಪ್ರತಿಯೊಬ್ಬರ ಮನೆ ಬಾಗ್ಲ ಕಾಯ್ತ ಕಾವಲ ಮಾಡ್ತಾವ ನಾಯ ಹೌದಾ ಬಲ್ಲಿಗೆ ಸಾವಿರ ಭಾಗ್ಯ ಕಾಯ್ತಿದ ನನ್ನಪ್ಪ ಮಲ್ಲೆ ಮಾಡಿದ್ರ ಗುಲ್ಯ ಮ್ಯಾಗರ ನಾಯ ಮಾಳಿಂಗ್ರನ ಭಾಗ್ಯದ ಹಿಂಡವನ್ನ ಕಾವಲ ಮಾಡ್ಯಾವ ಅದೇ ಗುಲ್ಯ ಮ್ಯಾಗರ ನಾಯ ಅದೇ ನಾಯಿಗಳ ಹೌದಾ ನೀ ಹೇಳ್ತಿ ನಿಮ್ಮ ತಾಯಿ ಮಕ್ಕಳತ್ತ ನಾಯಿ ಮಕ್ಕಳತ್ತ ಹೌದಾ ನಿಮ್ಮ ತಲೆಯಾಗ ನಾಯಿ ಕನಿಷ್ಠತೆ ತಿಳ್ಕೊಂಡೇನ ನಾಯಿ ಎಟ್ಟು ನಿಯತ್ತು ನೀವು ಮನುಷ್ಯಗಳು ನೀನಿಲ್ಲ ಮಾಸ್ತರ ಮನುಷ್ಯರತ್ತ ನಿಯತ್ತಿಲ್ರಿ ಸರ ಮನುಷ್ಯನ ನಿಯತ್ತಿಲ್ಲ ನಾಯಿ ಬಲಿ ನಿಯತ್ತದ ಒಂದು ನಿಯತ್ತು ಹ್ಯಾಂಗದ ಅನ್ನುವಂತ ಒಂದು ಮಾತು ಹೇಳ್ತೀನಿ ಬಂಧುಗಳೇ ಹೆಂಗ್ರಿಪ್ಪ ಲಕ್ಷ ಕೊಟ್ಟು ಕೇಳಿಲ್ಲ ಮಹತ್ತ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕ ಹಲಸಂಗಿ ಅನ್ನುವಂತ ಗ್ರಾಮದಾಗ ಇದು ಆಗಿರ್ತಕ್ಕಂತ ಘಟನೆ ರೀ ಇದು ಸತ್ಯವಾದ ಘಟನೆ ಇದು ಹೌದು ಹಲಸಂಗಿ ಗ್ರಾಮದಾಗ ಕಾಪ್ಸೆ ಸಾವುಕಾರ ಆಗಿರ್ತಕ್ಕಂತ ಒಂದು ನಾಯಿ ಸಾಕಿದ್ದ ಏನು ನಾಯಿ ಸಾಕಿದ್ರು ಪ್ರತಿನಿತ್ಯ ನಾಯಿ ಸಾಕಿದ್ದ ನಾಯಿ ಮೇಲೆ ಬಹಳ ಜೀವಿದ್ದ ಹೌದಾ ಒಂದಿನ ಕಾಪ್ಸೆ ಸಾವುಕಾರ ಇಂಡಿದಿಂದ ಲೆಟರ್ ಬರ್ತತ್ತ ಸಾವುಕಾರಗ ಏನಂತ ಲೆಟರ್ ಬತ್ರಿಪ್ಪ ಇಂತ 14ನೇ ತಾರೀಕಿಗೆ ಬಂದ ಇಂಡಿಗೆ ಬಂದು ರೊಕ್ಕ ಕಟ್ಟಬೇಕು ಅನ್ನುವಂಥದ್ದು ಒಂದು ಲೆಟರ್ ಬಂದಿತ್ತು ಕಾಪ್ಸೆ ಸಾವುಕಾರಗ ಹೌದಾ ಆ 14ನೇ ತಾರೀಕಿಗೆ ಸಾವುಕಾರ ಆಗಿರ್ತಕ್ಕಂಥವ್ ಏನ್ ಮಾಡಿದ ಏನ್ರಿಪ್ಪ ರೊಕ್ಕ ತುಂಬಿಕೊಂಡು ರೊಕ್ಕದ ಹಮೆ ನೀನು ಡುಬ್ಬಕ್ಕೆ ಕಟ್ಕೊಂಡು ಜಿಗದ ಕುದುರೆ ಮೇಲೆ ಕೂತ ಹೌದಾ ಎಲ್ಲಿ ಹೊಂಟ ಇಂಡಿಗೆ ಹೊಂಟಿದ್ದ ಎಂಡಿಗೆ ಹೋಗುವಂತ ಸಂದರ್ಭದ ಮನೆಯೊಳಗೆ ನಾಯಿಯಲ್ಲಿ ಸಾಕಿದ್ಲ ನಾಯಿಯು ಕೂಡ ಬಹಳ ನಿಯತ್ತಿನ ನಾಯಿತು ನಾಯಿ ಕೂಡ ಸಾವುಕಾರನ ಬೆನ್ನು ಹತ್ತಿ ಹೊಂಟ್ತಿ ಹೌದಾ ಅವಾಗ ಮುಂದೆ ಸಾವುಕಾರ ಹೊಂಟಿದ್ದ ಭಾಷೆಗೆ ಬಿಸಿಲು ಬಹಳ ಇತ್ತು ಊಟ ಮಾಡಿ ಹೊಂಟಿ ಬಿಸಿಲು ಹತ್ತಂದ್ಲೆ ಸಾವುಕಾರ ವಿಚಾರ ಮಾಡಿದತ್ತ ಏನಂತ್ರಿಪ್ಪ ಇನ್ನ 4 ಗಂಟೆಕ ಆ ಬ್ಯಾಂಕ್ ಬಂದ್ ಆಗ್ತದ ಸ್ವಲ್ಪ 12 ಗಂಟೆ ಆಗ್ಯದ ಇನ್ನ ಬಿಸಿಲು ಬಹಳ ಇಲ್ಲೇ ಬೇವಿ ಗಿಡಕ್ಕೆ ನೆಳ್ಳಿಗೆ ಬಂದು ಸ್ವಲ್ಪ ವಿಶ್ರಾಂತಿ ಮಾಡ್ಕೊಂಡು ಹೋಗ್ಬೇಕಂತ ತಿಳ್ಕೊಂಡು ಹೌದಾ ಸಾವುಕಾರ ಆಗಿರ್ತಕ್ಕಂಥವ್ ಏನ್ ಮಾಡಿದ ಅಲ್ಲೇ ಬೇವಿನ ಗಿಡದ ನೆಳ್ಳಿಗೆ ಆ ಕುದುರೆ ಇಳಿದ ಕುದುರೆ ಅಲ್ಲೇ ತರವಿ ಬೇವಿನ ಗಿಡದ ನೆಳ್ಳಿಗೆ ಕೂತ ಹೌದಾ ಅಲ್ಲೇ ಕುಂತ ಸಾವುಕಾರ ಸ್ವಲ್ಪ ಬಿಸಿಲಾಗ ನಿದ್ದೆ ಬರ್ಲಾಕತ್ತಿತ್ರಿ ಆ ಸಾವುಕಾರ ವಿಚಾರ ಮಾಡಿದ ಇನ್ನ ಬಹಳ ಟೈಮ್ ಅದ ಸ್ವಲ್ಪ ಒಂದ್ 2 ತಾಸು ಇಲ್ಲೇ ರೆಸ್ಟ್ ಮಾಡಿ ಹೋಗ್ಬೇಕಂತ ತಿಳ್ಕೊಂಡು ಸಾವುಕಾರ ಏನ್ ಮಾಡಿದ ಏನ್ರಿಪ್ಪ ಅಲ್ಲೇ ಬೇವಿನ ಗಿಡದ ನೆಳ್ಳಿಗೆ ಮಲ್ಕೊಂಡ ನಿದ್ದೆ ಮಾಡಾಕತ್ತ ಮಲ್ಕೊಳ್ಳೋ ಸಂದರ್ಭದಾಗ ಏನ್ ಮಾಡಿದ ಬಂಧುಗಳೇ ಸಾವುಕಾರವ ಏನ್ರಿಪ್ಪ ರೊಕ್ಕದ ಹಮೇನಿ ಏನು ತಗೊಂಡು ಹೋಗಿದ್ಲ ರೊಕ್ಕದ ಹಮೇನಿ ಅಂದ್ರೆ ಏನು ಗೊತ್ತಂದ್ರೆ ಚರ್ಮದಿಂದ ಹೊಲ್ದಿರ್ತಕ್ಕಂತ ಅದಕ್ಕೆ ರೊಕ್ಕ ಹಾಕೋತಿದ್ರ ಅದಕ್ಕ ರೊಕ್ಕದ ಬ್ಯಾಗ ಈಗೆಲ್ಲ ಬ್ಯಾಗ್ಗಳು ಬಂದಾವ ಸೂಟ್ ಕೇಸ್ ಬಂದಾವ ಹೌದ್ ಆಗಿನ ಕಾಲ ರೊಕ್ಕದ ಹಮೇನಿ ಅಂತಿದ್ರು ಹೌದಾ ಅದ್ರ ಏನು ಡುಬ್ಬಕ್ಕೆ ಕಟ್ಕೊಂಡಿದ್ಲ ಸಾವುಕಾರ ತಗದ ತಲೆದೇನ್ ಬಿಟ್ಕೊಂಡು ಸಾವುಕಾರ ಅಲ್ಲೇ ಮಲ್ಕೊಂಡ ಹೌದ್ ಮಲ್ಕೊಂಡ 2 ತಾಸು ಮಲ್ಕೊಂಡ 3:30 ಗಂಟೆ ಆಗಿತ್ತು ಸಡನ್ ಆಗಿ ಸಾವುಕಾರಾಗಿ ಎಚ್ಚರ ಆಯ್ತು ಹೌದು ಎಚ್ಚರಾಗಿ ಟೈಮ್ ನೋಡ್ತಾನ ಸಾವುಕಾರ ಆ ಟೈಮ್ 3:30 ಗಂಟೆಗದ ಇಂಡಿಗಿನ್ನ ಬಹಳ ದೂರಿನ ಹಾದಿದ ಇಂಡಿಗೆ ಹೋಗ್ಲಿಪ್ಪ ಮತ್ತಂದ್ರ ದಂಡ ಬೀಳ್ತದ ತಿಳ್ಕೊಂಡು ಸಾವುಕಾರ ಏನ್ ಮಾಡಿದ ಏನ್ರಿಪ್ಪ ಗಡಬಡಿಸಿದವನ ಎದ್ದ ಸಡನ್ ಟೈಮ್ ನೋಡಿದವನ ಜಿಗದ ಕುದುರೆ ಮೇಲೆ ಕೂತ 7 ಬಾರಿನ ಬಂದೂಕು ಬಗಲಿ ಹಾಕೊಂಡ ಹೌದಾ ಹಂಗೆ ಜಿಗದಿ ಕೂತ ಕುದುರೆ ಮೇಲೆ ಕೂತವನ ಹಂಗೆ ಹೊಂಟ ಹೋಗುವಂತ ಸಂದ್ರ ಲಗ ನೋಡದ ಕುದುರೆ ಹೊಡಿತಿದ ಸಾವುಕಾರ ಆ ನಾಯಿ ಬಂದು ಅಡ್ಡಗಡ್ತಿತ್ತು ಹೌದು ಗೌಡಗ ಸಾವುಕಾರ ಹಂಗೆ ಕುದುರೆ ಹೊಡ್ತಿದ್ದ ನಾಯಿ ಬಂದು ಅಡ್ಡಗಡ್ತಿತ್ತು ಸಾವುಕಾರಗ ಸಿಟ್ಟು ಬತ್ತ ಬಂಧುಗಳೇ ಹೌದಾ ಏನಂದ ಏನಪ್ಪ ಅದನ್ನೇ ಟೈಮ್ ಆಗ್ಯದ ಬ್ಯಾಂಕಿಗೆ ಹೋಗ್ಬೇಕಾರ ಹೋಗ್ಲಿಲ್ಲಪ್ಪ ಅಂದ್ರೆ ದಂಡ ಬೀಳ್ತದ 10,000 ರೂಪಾಯಿ ಇವತ್ತು ಎಟ್ಟೋತಿದ್ರು ಹೋಗಬೇಕು ಇದೇನು ನಾಯಿ ಅಡ್ಡ ಬರ್ಲಾಕತ್ತ ನಾಯಿ ಮೇಲೆ ಸಿಟ್ಟು ಮಾಡ್ಕೊಂಡು ಸಾವುಕಾರ ಹೌದಾ ಸಿಟ್ಟು ಮಾಡ್ಕೊಂಡು ಯಾಕೆ ಸಿಟ್ಟು ಮಾಡ್ಕೊಂಡು ಆ ಬಂದೂಕ ತಗೊಂಡ ನಾಯಿ ಗುರಿ ಹಿಟ್ಟು ಗುಂಡಿಟ್ಟು ಹೊಡೆದು ಬಿಟ್ಟ ನಾಯಿಗೆ ಹೊಡೆದ ನಾಯಿ ವಿಲಿ ಒದ್ದಾಡ್ಲಿಕ್ಕತ್ತಿತ್ತು ಮತ್ತೆ ಸಾವುಕಾರ ಹಂಗೆ ದಾಟಿ ಹೋದ ಹೌದಾ ಇಂಡಿಗೆ ಹೋಗಿ ಬ್ಯಾಂಕಿನ ಒಳಗೆ ಹೋಗಿ ರೊಕ್ಕ ಕಟ್ಟಬೇಕಂತೇಳಿ ಡುಬ್ಬಕ್ಕೆ ನೋಡ್ತಾನ ಡುಬ್ಬಕ್ಕೆ ರೊಕ್ಕದ ಹಮೇನಿನೇ ಇದ್ದಿದ್ದವ ಅಲ್ಲಿ ಮನ್ಕೊಂಡ ಜಾಗದಾಗ ಬಿಟ್ಟಿದ್ದ ಅಲ್ಲೇ ಬಿಟ್ಟಿದ್ದ ಹೌದಾ ಅದ ನಾಯಿ ಎಚ್ಚರ ಮಾಡ್ತಿದ್ದ ಕರೆ ಈ ಸಾವುಕಾರದವರು ಬರ್ಲಿಲ್ಲ ಹೌದು ರೊಕ್ಕದ ಹಮೇನಿ ಬಿಟ್ಟಿದ್ದ ನಾಯಿ ಬಂದ್ ಅಡ್ಡ ಬರ್ತಿತ್ತು ಕರೆ ನಾಯಿ ಮೇಲೆ ಸಿಟ್ಟು ಮಾಡ್ಕೊಂಡು ಸಾವುಕಾರ ಹೌದಾ ಗುರಿ ಇಟ್ಟು ಗುಂಡಿಟ್ಟೇನು ಹೊಡೆದಿದ್ದಿಲ್ಲ ನಾಯಿಗೆ ನಾಯಿ ವಿಲಿ ಒದ್ದಾಡ್ಲಕತ್ತಿತ್ತು ನಾಯಿ ಏನ್ ಮಾಡಿತ್ತು ಬಂಧುಗಳೇ ಏನ್ರಿಪ್ಪ ಅದೇನು ಎಲ್ಲಿ ಬಿದ್ದಿತ್ತಲ್ಲ ನಾಯಿ ಗುಂಡ್ ಹರಿಸ್ಕೊಂಡು ಅಲ್ಲಿಂದ ಸೊಂಟ ಹೇಳ್ಕೊತ ಆ ರೊಕ್ಕದ ಹಮೇನಿ ಎಲ್ಲಿತ್ತ ಆ ಹಮೇನಿ ಅಂತೇಳಿ ಬಂದು ಕಾವಲ ಮಾಡ್ಲಿಕ್ಕತ್ತಿತ್ತು ನಾಯಿ ಬಂದು ರೊಕ್ಕದ ಹಮೇನಿ ಕಾವಲ ಮಾಡ್ಲತ್ತಿತ್ತು ಹೌದಾ ರೊಕ್ಕದ ಹಮೇನಿಕ ಹೆಂಗ ಮಾಡ್ತಿತ್ತದು ಹೆಂಗ್ರಿಪ್ಪ ಸಾವುಕಾರ ಹೆಂಗ ಮಲ್ಕೊಂಡಿದ್ದಿಲ್ಲ ತಲೆದಿ ಮಿಟ್ಕೊಂಡು ಹಂಗೆ ತಲೆದಿ ಮಿಟ್ಕೊಂಡು
ರೊಕ್ಕದ ಹಮೇನಿ ಕಾವಲ ಮಾಡ್ತಿತ್ತು. ಸಾವುಕಾರ ಗಡಬಡಿಸಿ ರೊಕ್ಕದ ಹಮೇನಿ ಬಿಟ್ಟು ಬಂದಂತೆ ಮತ್ತು ಕುದುರೆ ಏರಿ ಮತ್ತೆ ಓಡಿ ಬಂದ ಓಡಿಸ್ಕೊಂಡು ಬಂದ ಕುದುರೆ. ಹೌದಾ ಅಲ್ಲಿ ಗುರಿ ಇಟ್ಟೇನು ಹೊಡೆದಿದ್ದಿಲ್ಲ ನಾಯಿ. ನಾಯಿ ಜಾಗಕ್ಕೆ ಬಂದ ನೋಡ್ತಾನ ಸಾವುಕಾರ. ನಾಯಿ ಇದ್ದಿದ್ದಿಲ್ಲ ಬಂದು ನಾಯಿ ಬಂದ್ ಏನ್ ಮಾಡಿತ್ತು ಯಾನ್ರಿಪ್ಪ ಸೊಂಟ ಎಳ್ಕೋತ ಹಂಗೆ ರಕ್ತ ಸೋರಾಡಿತ್ತು ಜೀವ ಹೋಗ್ತಿತ್ತು. ನಾಯಿದ ಜೀವ ಬರ್ತಿತ್ತು. ಹಂಗೆ ಬಂದ್ ರೊಕ್ಕದ ಹಮೇನಿ ಕಾವಲ ಮಾಡ್ತಿತ್ತು. ಒಂದೇ ಸೌನಿ ತೇಗ್ತಿತ್ತು. ಕಣ್ಣಾಗ ನೀರು ಬರ್ತಿದ್ದು. ಹೌದಾ ಹಂಗೆ ಪ್ರಾಣ ಹೋಗ್ತಿತ್ತು ಪ್ರಾಣ ಬರ್ತಿತ್ತು. ಸಾವುಕಾರ ಬಂದ ದೂರದಿಂದ ಕಂಬದ ಹೊತ್ತಲ್ಲಿ ನಿಂತ ನೋಡ್ತಾನ. ಹಂಗ ನೋಡಿದವನೇ ದಳ ಕಣ್ಣಿಗೆ ನೀರು ತಂದ ಸಾವುಕಾರ. ಅವಾಗ ಯಪ್ಪ ಭಗವಂತ ಏನೋ ಮರಳಿಗೆ ಬಿದ್ದು ಖಾತ ಮಾಡಿ ನೋಡೋಣ. ಹೌದಾ ನೀ ಎಲ್ಲ ಅಡ್ಡ ಬಂದು ನಿನ್ನ ಹಮೇನಿ ರೊಕ್ಕದ ಹಮೇನಿ ಬಿಟ್ಟು ಬಂದಿದೆ ನನಗ ಜ್ಞಾಪಕ ಮಾಡ್ಲಿಕ್ಕೆ ಕರೆ. ಹೌದಾ ನಾ ಏನೋ ಮರುವಿಗೆ ಬಿದ್ದು ಹಂಗೆ ನಿನ್ನ ಮೇಲೆ ಸಿಟ್ಟು ಮಾಡ್ಕೊಂಡು ಗುಂಡಿಟ್ಟು ಹೊಡೆದಿನ ಭಗವಂತ ತಿಳ್ಕೊಂಡು ನಾಯಿ ಮೇಲೆ ಕನಿಕರ ಬಂದ ನಾಯಿ ಹಿಡಿತಾನ. ನಾಯಿ ಹಿಡಿದುಕೊಂಡು ನಾಯಿ ಹಂಗೆ ಉಸುಲು ಹೋಗ್ತಿತ್ತು ಬರ್ತಿತ್ತು ರಕ್ತ ಒಂದೇ ಸೌನೆ ಸೋರಾಡಿತ್ತು. ಹೌದಾ ಅವಾಗ ನಾಯಿಗ ಮ್ಯಾಲ ಕೈ ಇಡ್ತಾನ ಸಾವುಕಾರ. ಕೈ ಇಟ್ಟುಕೊಂಡು ನಾಯಿ ಸಡನ್ ಹಿಂಗ ಕಣ್ಣು ತರ ನೋಡ್ತದ. ಸಾವುಕಾರನ ಕೈ ಸ್ಪರ್ಶ ಆದ ಕೂಡಲೇ ನಾಯಿ ಮನದಾಗ ವಿಚಾರ ಮಾಡ್ತೀವಿ ಭಗವಂತ ನನ್ನ ಸಾವುಕಾರ ಮಾಲೀಕ ಬಂದಾನಂತದ. ಹೌದಾ ನನ್ನ ಮಾಲೀಕ ಬಂದಾನ. ಅವನ ರೊಕ್ಕ ಅವಾಗ ಒಪ್ಪಿಸಿ ಬಿಟ್ಟಿನಿ. ಇಟ್ಟು ದಿನ ಅವನ ಅನ್ನ ಏನು ಊಟ ಮಾಡಿಲ್ಲ. ಅವನ ಋಣ ನಾ ತೀರಿಸಿ ಬಿಟ್ಟಿನಿ. ಇನ್ನು ನಾ ಜೀವ ಬಿಡಕ್ ಅಡ್ಡಿಲ್ಲ ತಿಳ್ಕೊಂಡು ನಾಯಿ ಜೀವ ಬಿಡ್ತಿ ಬಂಧುಗಳೇ. ನಾಯಿ ಜೀವ. ಹೌದಾ ಹೌದಿಲ್ಲ ಸಾವುಕಾರಿಗೆ ಹಚ್ಚರಿತಾನ. ಬಹಳ ನಿಯತ್ತಿನ ನಾಯ. ಯಾರ ಮನ್ಯಾಗ ಅನ್ನ ಊಟ ಮಾಡಿದ್ಲೋ ಅವ್ರ ಮನಿ ಮುಂದೆ ಬಗಳ್ತದ ನಾಯ. ಸಾಯೋ ಮಟ್ಟ ಅಲ್ಲೇ ಇರ್ತದ. ಅವನ ಮನೆ ಬಾಗಲ ಕಾವಲ ಮಾಡ್ತದ ಕರೆ. ಮನುಷ್ಯ ನಿಯತ್ತಿಲ್ಲ ನಾಯಿ ಬಾಳ ನಿಯತ್ತದ ಕರೆ. ನಿಯತ್ತಿನಿಂದ ಪ್ರಾಣ ಕೊಟ್ಟದ ನಾಯಿ ಮಾಸ್ತರ. ನಾಯಿ ನಿಯತ್ತಿಲ್ಲ ನಾಯಿ ಮಗನೇ ಬೇಡರಿ. ಹೌದಾ ಹೌದಿಲ್ಲ ಇದಕ್ಕೆ ಯಾರ ತಪ್ಪು ಮಾತಾಡ ಹಂಗ ತಪ್ಪು ಮಾತಾಡಿ ಆ ಮಗ ನೀ ಅನಿಸ್ಕೋಬೇಡಿ ಅನ್ನ. ಹೌದಿಲ್ಲ ಅದಕ್ಕ ಮೊದಲು ಮನುಷ್ಯ ಅರು ಇರಬೇಕು. ಹೌದಾ ಅನ್ನುವಂತ ಮಾತನ್ನ ಹಚ್ಚ ಕಡೆ ಅನ್ನಗ ಮಾತು ಹೇಳಿ ಆಳ ಮಾತಾಡಿ ದೈವಕ್ಕೆ ಬೇಸರ ಆಗೋದು ಬೇಡ. ನೇರವಾಗಿ ಸರ್ಜೋಡಿ ಕಲಾವಂತರ ವಿಷಯ ಕೇಳ್ಯಾರ. ಯಾರು ಕೇಳ್ರಿಪ್ಪ ವಿಷಯ? ಹೇಳಿದ್ರು ಗಿಡ್ಡಿ ಕೂಡ ಮಾತಾಡಲು. ಗಿಡ್ಡಿ ಏನಂತಲ್ಲ ಗೊತ್ತನ್ರಿ? ಯಾನಂತ್ರಿಪ್ಪ? ಬೆಳಗಾವಿ ಜಿಲ್ಲಾದಿಂದ ಬೆಳದ ಮ್ಯಾಲ ಬಂದದ. ಹೌದು ಮುದ್ದೇಬೇಳ ತಾಲೂಕದಿಂದ ಮುದ್ದಾಮ ಬಂದೀನಿ. ನಿಮ್ಮಂತ ಮುದ್ದಾಮ ಬಂದವ್ರನ್ನ ನೋಡಾಕ ಬಂದೀನಿ ನಾನು. ಹೌದು ಮುದ್ದಾಮ ಬಂದವ್ರಿಗೆ ಮುದ್ದಿ ತಿನ್ಸಲ್ಲನ್ನು ಹೆಂಗ ಕೇಳ. ಯಾಕಲೆ ಕಡ ಬುಡಕಿ ಹೂಡಲೇ ನನ್ನ ಮಡಕೆ. ಯಾಕಲೆ ಕಡ ಬುಡಕಿ ಹೂಡಲೇ ನನ್ನ ಮಡಕೆ. ತಮ್ಮ ತಂದಾರ ನನ್ನ ಹೂಡಕೆ. ಅಷ್ಟ ಆಗ್ಯಾದ ಹೇಳಲಿಲ್ಲ ದುಡಕೆ. ತಮ್ಮ ತಂದಾರ ನನ್ನ ಹೂಡಕೆ. ಆಗ್ಯಾದ ಹೇಳಲಿಲ್ಲ ದುಡಕೆ. ಹೆಂಗ ಮಾತುಗಳ ಹಿಂಗ ಬರ್ತಾವ. ಅದಕ್ಕ ಒಂದು ಮಾತು ಹೇಳ್ತೀವಿ. ಏನ್ರಿಪ್ಪ? ಗಂಡರ ಕೈತವ ಗಂಡರು ಬಲ್ಲಿರೆ. ಗಂಡರ ಕೈತವ ಗಂಡರು ಬಲ್ಲಿರೆ. ಹೌದಾ ಗುಂಡಿ ನೀರಿನೊಳಗೆ ಮೀನಿನ ಹೆಜ್ಜೆಯನ್ನು ಕಂಡವರಾರು ಸರ್ವಜ್ಞ ಅಂತೇಳಿ ಮಾತೇಳಿರು. ಸರ್ವಜ್ಞ ಯಾಕೆ ಹೇಳ್ರಿಪ್ಪ ಇದೇ ಮಾತ? ಒಂದು ಗುಂಡಿಯೊಳಗ ನೀರು ತುಂಬಿಸಿ ನೀರಿನೊಳಗ ಮೀನ ಬಿಟ್ರ ನೀರಿನೊಳಗ ಮೀನಿನ ಹೆಜ್ಜೆ ಕೂನ್ ಆಗ್ತವೇನೋ ತಮ್ಮ? ಹಂಗ್ಯಾಂಗ ಕೂನ್ ಆಗ್ತದ? ನೀರಿನೊಳಗ ಮೀನಿನ ಹೆಜ್ಜೆ ಹ್ಯಾಂಗ ಕೂನ್ ಆಗೋದಿಲ್ಲ? ಹಂಗ ಮುಗಳ ಮ್ಯಾಲೆಗೆ ಹಡಲಗೆರೆ ದೀಪಕ್ಕನ ಮ್ಯಾಲೆಗೆ ಯಾವತ್ತು ನಮ್ಮ ಮ್ಯಾಲಿನ ನೆಲೆ ನಿಮ್ಗೆ ತಿಳಿದಿದೆ ಮೊದಲು. ಮುಗಳಾಳ ಮೇಲೆ ನೆಲೆ ಯಾರಿಗೂ ಹತ್ತಲ್ಲ. ನಿಮ್ ದೊಡ್ಡವ್ರಿಗೆ ಹತ್ತಿಲ್ಲ, ನಿಮ್ ಮಾಸ್ತರ್ಗೆ ಹತ್ತಿಲ್ಲ, ಮತ್ತೆ ನಿನಗ ಹತ್ತದ ಬಾಯಿ. ಇರ್ಲಿ ಬಾಳೇನು ಮಾತನಾಡ್ಲಾರ್ದನೆ. ಅದಕ್ಕಾಗಿ ನೇರವಾಗಿ ಪ್ರಶ್ನೆ ಕೇಳ್ಯಾರ ಸರ್ಜೋಡಿ ಕಲಾವಂತರು. ಯಾರು ಕೇಳ್ಯಾರಿಪ್ಪ ಪ್ರಶ್ನೆ? ಹಾವೇರಿ ಜಿಲ್ಲಾ ಶಿಗ್ಗಾಂವ ತಾಲೂಕ ಬಂಕಾಪುರ ಅನ್ನುವಂತ ಊರದ ಹೆಸರು ನೀವೆಲ್ಲರೂ ಕೇಳಿರಿ. ಹೌದಿಲ್ಲ? ಆ ಬಂಕಾಪುರ ಅನ್ನುವಂತ ಹೆಸರು ಬರ್ಬೇಕಾದ್ರೆ ಕಾರಣ ಏನಿತ್ತು? ಯಾರಿಂದ ಬಂಕಾಪುರ ಅನ್ನುವಂತ ಹೆಸರು ಬತ್ತು ಅನ್ನುವಂತ ಮಾತು ಕೇಳ್ಯಾರ. ಹೌದಾ? ಅದು ಹೌದಿಲ್ಲ? ಇದಕ್ಕೆ ನೇರವಾಗಿ ಮಾತು ಹೆಂಗ ಬರ್ತದೆ? ಒಂದು 5 ನಿಮಿಷದ ಒಳಗ ಮಾತು ಮುಗಿಸ್ತೀನಿ ಬಂಧುಗಳೇ. ಹೆಂಗ್ರಿಪ್ಪ? ಹಾಲು ಮತ್ತ ಹೆಂಗ್ ಹುಟ್ಟು ಗೊತ್ತು? ಮುದ್ದಾಯಿ ಮುದುಗೊಂಡು ಹುಟ್ಟು ಗೊತ್ತು. ಹೌದು. ಮುದ್ದಾಯಿ ಮುದುಗೊಂಡ ಆದಿಗೊಂಡ ಮಗ ಹುಟ್ಟಿದ. ಆದಿಗೊಂಡ 6 ಮಂದಿ ಮಕ್ಕಳ ಸಣ್ಣ ಪದಮಗೊಂಡ ಉಂಡಾಡು ಪದಮಗೊಂಡ ಸಣ್ಣ ಪದಮಗೊಂಡ 5 ಮಂದಿ ಅಣ್ಣತಮ್ಮರ ಪ್ರತಿನಿತ್ಯ ಹೊಲದಾಗ ದುಡುತ್ತಿದ್ರು. ಹೌದು. ಸಣ್ಣ
ಪದಮಗೊಂಡು ಒಂದುಂಡು ಕೂತ ಊರಾಗ ತಿರುಗಾಡ್ತಿದ್ದ. ಹೌದಾ? ಅವಾಗ ಪಂದಿನ ಅನ್ನಗಳು ಅಂತಾರತ್ತ. ಏನಂತಾರಿಪ್ಪ? ಯಪ್ಪ ಸಣ್ಣ ಪದಮಗೊಂಡು ಒಂದುಂಡು ಕೂತ ಊರಾಗ ತಿರುಗಾಡ್ಲಿಕ್ಕತ್ತಾನ. ಹೌದಾ? ಒಂದಿನಾರ ತಮ್ಮನ ಹೊಲಕ್ಕೆ ದುಡಿಯಾಕ ಕಳಸ ತಿಳ್ಕೊಂಡು 5 ಮಂದಿ ಅಣ್ಣ ತಮ್ಮರು ಬಂದು ತಂದಿ ಜೋಡಿ ಜಗಳ ಮಾಡಿರು. ಅವಾಗ ಏನ್ ಮಾಡ್ತಾನ್ರಿಪ್ಪ ತಂದಿ? ತಂದೆ ಆದಿಗೊಂಡ ಮಗ ಪದಮಗೊಂಡಾಗ ಕರೆದ ಏನಂತ ಹೇಳ್ದ? ಎಲ್ಲ ಪದಮನ್ನ ಕೈ ಕೆಸರಾದ್ರೆ ಬಾಯಿ ಮೊಸರತ್ತು. ಹೌದಾ? ಒಂದಿನಾರ ಹೊಲಕ್ಕೆ ಮೈ ಮುರಿದು ದುಡಿಯೋಗ ತಿಳ್ಕೊಂಡು ಆದಿಗೊಂಡು ತಂದ್ ಹೇಳ್ತಾನ. ಅವಾಗ ಪದಮಗೊಂಡು ಗಿಡಗಂಟಿ ಕಡಿಲಿಕ್ಕೆ ಹೋದ. ಕೈಯಾಗ ಗುಳ್ಳಿದ್ದು, ಕಣ್ಣಾಗ ಹಂಗೆ ನೀರು ಬರ್ಲಿಕ್ಕತ್ತಿದ್ದು, ರಕ್ತ ಬರ್ತಿತ್ತು ಕೈಯಾಗ. ಹೌದಾ? ಅದು ಕೆಲಸ ನೀಗಲಿಲ್ಲ. ನಂತರ ಮಾನ್ಯದ ಹೊಲದಾಗ ನೇಗಲ ಹೊಡಿದ ಪದಮಗೊಂಡ. ನೇಗಲ ಹೂರುವಂತ ಸಂದರ್ಭದಾಗ ತಂದು ಹೇಳ್ತಾನ ಮನೆಯೊಳಗ. ಏನಂತ ಹೇಳ್ತಾನ? ಎಲ್ಲೋ ಪದಮನ್ನ ಮೂರಕ್ಕ ನೀನು ಹೊತ್ತು ಹೊಲದಾಗ ಐತಿ, ಮಾನ್ಯದ ಹೊಲದಾಗ. ಹೌದಾ? ಹೊತ್ತಿಗೆ ನೇಗಲ ಹಚ್ಚಬೇಡ, ಜಾಕ್ ಜಪ್ಪನ ಮಾಡತ್ತಂದವ. ಹೌದಾ? ಅವಾಗ ಪದಮವನ್ನ ಆಯ್ತಪ್ಪ ಹೊಲಕ್ಕೆ ಹೋದ. 3-4 ಸುತ್ತ ತಿರುವಿದ ಕೂಡಲೇ ಮೂರಕ್ಕ ನೀನು ಹೊತ್ತು ನೆದರಿಗೆ ಬಿತ್ತ ಪದಮಗೊಂಡಗ. ಹೌದಾ? ಅವಾಗ ಪದಮಗೊಂಡ ಮನದಾಗ ವಿಚಾರ ಮಾಡ್ತಾನ. ಏನಂತ ವಿಚಾರ ಮಾಡ್ತಾನ? ನಮ್ಮ ಅಪ್ಪ ನೋಡ್ರ ಹೊತ್ತಿಗೆ ನೇಗಲ ಹಚ್ಚಬೇಡ. ಹೌದಾ? ಈ ಹೊತ್ತಿನೊಳಗೆ ಏನು ಇರಬಹುದು ಅಂತ ತಿಳ್ಕೊಂಡ ಹೊತ್ತಿಗೆ ಹೋಗಿ ನೇಗಲ ಹಚ್ತಾನ. ಹೌದಾ? ಹೊತ್ತು ಹೊಡೆದು ಇಬ್ಬಾಗ ಇತ್ತು. ಬನ್ನಿಗೆ 1000 ಭಾಗ್ಯ ಮ್ಯಾಲ ಬರ್ಲಿಕ್ಕತ್ತು, ಕುರಿಗಳ ಹಿಂಡ ಮ್ಯಾಲ ಬರ್ಲಿಕ್ಕತ್ತು. ಹೌದಾ? ಹೊತ್ತು ಹೊಡ್ಯಾಣ. ಹೊತ್ತು ಹೊಡ್ಯಾನ. ಇವ ಯಾಕೆ ಆ ಪದಮಗೊಂಡ ಅವೇ ಕುರಿಗಳು ತಗೊಂಡು ಎಲ್ಲಿ ಹೋದ? ಎಲ್ಲಿಗ್ರಿಪ್ಪ? ಹಾವೇರಿ ಜಿಲ್ಲಾ ಸಿಗ್ಗಾಂವ ತಾಲೂಕು ಬಂಕಾಪುರ ಸೀಮೆ ಹೋದ. ಹೌದಾ? ಅವಾಗ ಕುಡಿಲಿಕ್ಕೆ ನೀರಿಲ್ಲ, ತಿನ್ಲಿಕ್ಕೆ ಅನ್ನಿಲ್ಲ. ರೇವಣ ಸಿದ್ಧನ ಧ್ಯಾನ ಮಾಡಿದ ಪದಮಗೊಂಡ. ರೇವಣ ಸಿದ್ಧನ ಧ್ಯಾನ ಮಾಡಿದ. ಹೌದಾ? ಅವಾಗ ರೇವಣ ಸಿದ್ಧ ಬಂದು ಪ್ರತ್ಯಕ್ಷ ಆಗಿ ಪದಮಗೊಂಡಾಗ ಮಾತಾಡ್ತಾನೆ. ಏನೋ ಪದಮನ್ನ, ನಿನಗ ಹೊಟ್ಟೆ ಸರ ಗಿನ್ನಾಕಾಸು ಊಟ ಮಾಡತ್ತಂದ. ಹೌದಾ? ಆಯ್ತಪ್ಪ ತಿಳ್ಕೊಂಡು ಗಿನ್ನಾಕಾಸು ಊಟ ಮಾಡ್ಬೇಕತ್ತಾನ. ಅವಾಗ ಬೆಂಕಿ ಇದ್ದಿದ್ದಿಲ್ಲ ಬಂಧುಗಳೇ. ಬೆಂಕಿ ಪಟ್ಲ ಎಲ್ಲಾರ ಹುಡುಕಾಡ್ಬೇಕತ್ತಾನ. ದೂರದಿಂದ ನೋಡ್ತಾನ, ಗಂಧಲಗಿರಿ ಪರ್ವತ ಇತ್ತು. ಹೌದಾ? ಆ ಪರ್ವತದಿಂದ ಹೋಗಿ ಬರ್ಲಿಕ್ಕತ್ತಿತ್ತು. ಹೌದಾ? ಅವಾಗ ಪದಮಗೊಂಡ ನೋಡಿ ಹೋಗ್ತಾನ ಅಲ್ಲಿ ಗಂಧಲಗಿರಿ ಪರ್ವತಕ್ಕ. ಹೋಗಿ ಗವಿಯೊಳಗ ನೋಡ್ತಾನ. ಗವಿ ಮುಂದೆ ಒದರಿ ನಿಂತು ಕೇಳ್ತಾನ. ಏನಂತ್ರಿಪ್ಪ? ಈ ಗವಿಯೊಳಗೆ ಯಾರಾದ್ರಿ ಸ್ವಲ್ಪ ನನಗೆ ಬೆಂಕಿ ಕೊಟ್ಟ ಪುಣ್ಯ ಕಟ್ಟಗೋರಿ ಅಂದ ಪದಮಗೊಂಡ. ಹೌದಾ? ಅವಾಗ ಗಂಧಲಗಿರಿ ಪರ್ವತದ ಏನ ಜೋಪಡಿತ್ತಲ್ಲ, ಜೋಪಡಿಯೊಳಗೆ ಏನಾಗಿತ್ತಲ್ಲಿ ಬಂಧುಗಳು, ಒಂದು ಆಟ ಆಗಿತ್ತಲ್ಲಿ. ಏನ್ ಆಟ ಆಗಿತ್ರಿಪ್ಪ? ಕುದುರೆಯ ರಕ್ಷೆ ಆಗಿರ್ತಕ್ಕಂಥದ್ದು. ಒಂದು ಚುಮಲಾದೇವಿ ಅನ್ನುವಂತ ರೂಪ ಲಾವಣ್ಯವನ್ನ ಮಗಳನ್ನ ತಗೊಂಡು ಜಾಕಿ ಜತನ ಮಾಡ್ಲಿಕ್ಕತ್ತಿತ್ತು. ಹೌದಾ? ಅವಾಗ ಹೆಣ್ಮಗಳು ಹೊರಗೆ ಬರ್ತಾಳ. ಹೊರಗೆ ಬಂದು ಕೇಳ್ತಾಳ, ಏನಂತ? ನೀವು ಯಾರಿದ್ರಿ, ಇಲ್ಲಿಗೆ ಯಾಕೆ ಬಂದಿರಿ ಅಂತ ಕೇಳಕ್ಕೆ. ಹೌದಾ? ಅಲ್ಪ ನಾನು ಹೊಟ್ಟೆ ಸಿಗ ಬೆಂಕಿ ಕೊಟ್ಟು ಪುಣ್ಯ ಕಟ್ಟಗೋರಿ ಅಂದವ. ಹೌದು. ಹೆಣ್ಮಗಳ ಅಂದ ಪದಮಗೊಂಡ ಅಂದಾಗ ಅವಾಗ ಚುಮಲಾದೇವಿ ಎತ್ತಳ. ಏನಂತ್ರಿಪ್ಪ? ನಿನಗೆ ಬೆಂಕಿ ಕೊಡ್ತೀನಿ ಕರೆ 12 ವರ್ಷ ಆಯ್ತು. ಗಂಧ ರಕ್ಷೆಗಿರ್ತಕ್ಕಂಥದ್ದು ಈ ಗವಿಯೊಳಗೆ ತಂದಿಟ್ಟ. ಈ ಗವಿಯೊಳಗಿನ ಜೀವ ನನಗ ಜೀವನ ಬ್ಯಾಸರಾಗ್ಯದ. ಹೌದಾ? ಇವತ್ತು 12 ಹರದಾರಿ ಮೈಲಿಕ್ ಹೋಗ್ಯದ. ಅದಕ್ಕೆ ನನ್ನ ಕರ್ಕೊಂಡು ಹೋಗಿ ಲಗ್ನ ಆಗ್ತಾನಪ್ಪ ಅಂತಂದ್ರ ಮಾತ್ರ ನಿನಗೆ ಬೆಂಕಿ ಕೊಡ್ತೀನಿ, ಇಲ್ಲಂದ್ರೆ ಇಲ್ಲ ಅಂದ್ಲಕ್ಕಿ. ಹೌದಾ? ಅವಾಗ ಆಯ್ತು, ನಿನ್ನ ಕರ್ಕೊಂಡು ಹೋಗಿ ಲಗ್ನ ಹಾಕನ್ ಕರೆ ಮೊದಲು ಬೆಂಕಿ ಕೊಡಂದ. ಮುಂದೆ ಕತಿ ಹೋಗುದು ಬೇಡ ಬಂದ್ರು, ಇಷ್ಟು ಕತಿ ಎಲ್ಲ ನಿಮ್ಗೆ ಗೊತ್ತಾಗ್ಯದ. ಅಲ್ಲಿ ಮುಂದೆ ಅಲ್ಲೇ ಮಂಡ ಮಾಡಿ ಆ ಕುದುರೆ ರಕ್ಷಣೆ ಸಂವಾರ ಮುಂದೆ ಏಕ್ ಬರ್ತಾರ. ಬೆಂಕಿ ಕೊಟ್ಲು. ಬೆಂಕಿ ತಗೊಂಡು ಪದಮಗೊಂಡ ಹೊಳ್ಳಿ ಗಿನ್ನ ಕೊಡ್ಲಿಕ್ಕೆ ಬಂದು ಕೂಡ್ಲೇನೆ ಆ ಗಂಧ ರಕ್ಷಿ ಮಗಳು ಚುಮಲಾದೇವಿನ ಕರ್ಕೊಂಡು ಹೋಗಿ ಲಗ್ನ ಆಗ್ತಿರ್ತಾನ. ಆಗೋ ಸಂದರ್ಭದಲ್ಲಿ ಗಂಧ ರಕ್ಷಣೆನ ಸಂವಾರ ಮಾಡ್ತಾನ. ಹೌದಾ? ಆ ರಾಕ್ಷಿನ ಸಂವಾರ ಮಾಡಿ ಆ ರಾಕ್ಷಿಯ ಒಂದೊಂದು ಆ ಶರೀರದಿಂದ ಭಾವನ ಬಿರುದಾವಳಿಗಳನ್ನ ತಯಾರು ಮಾಡಿದ. ಹೌದಾ? 52 ಬಿರುದಾವಳಿಗಳನ್ನ ತಯಾರು ಮಾಡಿ ಪದಮಗೊಂಡ ಅಲ್ಲೇ ಬಂಕಾಪುರ ಸೀಮೆಯೊಳಗೆ ಇಟ್ಟ. ಬಂಕಾಪುರ ಸೀಮೆಯೊಳಗೆ ಗವಿಯೊಳಗಿಟ್ಟಿದ್ದ. ಅದನ್ನ ಕಾವಲಕ್ಕೆ ಬಂಕನ್ ಅನ್ನುವಂತ ಬಂಕನ್ನ ನೇಮಿಸಿಟ್ಟಿದ್ದ. ಹೌದಾ? ಇದು ಕೂತ್ರಿ ಇಲ್ಲಿ ಐತಿ ನೋಡ. ಏನು ಪದಮಗೊಂಡ ಏನ್ ಮಾಡಿದ? ಏನ್ರಿಪ್ಪ? 52 ಭಾವನ ಬಿರುದಾವಳಿಗೆ ಏನು ತಯಾರು ಮಾಡಿದ್ರ. ಆ ಭಾವನ ಬಿರುದಾವಳಿಗಳನ್ನ ಬಂಕಾಪುರ ಸೀಮೆಯೊಳಗೆ ಗವಿಯೊಳಗಿಟ್ಟಿದ್ದ. ಹೌದಾ? ಅದಕ್ಕೆ ಕಾವಲಕ್ಕೆ ಯಾರನ್ನಿಟ್ಟಿದ್ದ? ಅಲ್ಲಿ ಬಂಕನ್ ಅನ್ನುವಂತವನ ಕಾವಲಿಕ್ಕೆ ಇಟ್ಟಿದ್ದ. ಬಂಕಣ್ಣ. ಅವಾಗ ಬಂಕನ್ ಅನ್ನುವಂತವ್ ಕಾವಲ ಏನು ಮಾಡ್ತಿದ್ಲ, ಅದೇ ಬಂಕನ್ ಅನ್ನುವಂತ ಹೆಸರಿನಿಂದಲೇ ಬಂಕಾಪುರ ಅನ್ನುವಂತ ನಾಮ ಭಕ್ತ ಬಂಧುಗಳೇ. ಬಂಕಾಪುರ. ಹೌದಾ? ಹೌದಿಲ್ಲ? ಮೊದಲ ಬಂಕಾಪುರಕ್ಕ ವಂಕಾಪುರ ಅಂತೀರ. ವಂಕಾಪುರ ಮೊದಲಿನ ಹೆಸರೇನ? ವಂಕಾಪುರ ಅಂತೇಳಿ ಬಂಕಾಪುರನ ಮೊದಲಿನ ಹೆಸರು ವಂಕಾಪುರ ಇತ್ತ. ಯಾವಾಗ ಪದಮಗೊಂಡ ಇಟ್ಟಿರ್ತಕ್ಕಂಥ ಭಾವನ ಬಿರುದಾವಳಿಗಳನ್ನ ಕಾವಲ ಮಾಡಿದನ ಬಂಕನ್ನ. ನೀವು ಕಾವಲ ಮಾಡಿದ್ದೇ ಕರೆ ಐತಪ್ಪ ಅಂದ್ರೆ
ಮಾತುಳಿದ ಹೌದಾ ಬಂಕನ್ನ ಕಾವಲಾಮಣ ಅಂತೇಳಿ ಅದೇ ಬಂಕಣ್ಣನ ಹೆಸರನೇ ಬಂಕಾಪುರ ಅಂತೇಳಿ ಇದನ್ನ ನಾಮ ಬತ್ತು ಇದನ್ನ ನಿಮಗೆ ಪುರಾಣ ಲೇಖಬದ್ಧವಾಗಿ ಹಾಲು ಮತದ ಕಿರಣಗಳ ಬುಕ್ನ್ಯಾಗ ಹೌದಾ ಹೌದಿಲ್ಲ ನಿಮ್ಮ ಪ್ರಶ್ನೆ ಕೂತ್ರ ಹೆಂಗದ್ರಿ ಗುರುಗಳ ಅದಕ್ಕೆ ಬಹಳ ಮಾತಾಡಿ ಬಹಳ ಹೇಳಿದಕ್ಕೆ ಬೇಸರ ಆಗೋದು ಬೇಡ ನೇರವಾಗಿ ಒಂದು ಮಾತು ಕೇಳಿ ಬಿಡೋನು ಯಾನ್ರಿಪ್ಪ ನನ್ನಪ್ಪ ಯೋಗಿನಾದ ಮುಗಿಸಿದ್ದ ಕೈಲಾಸದಿಂದ ಧರಣಿಗಿಳಿದ ಬಂದ ಹೋಮದ ಕಂಬಳಿ ನಿಮದ ಬೆತ್ತ ಬಡವಾಗ ಭಾಗ್ಯ ಬಂಜಿಗೆ ಫಲ ಮುಂದೆ ನಂದಿಗೆ ಮಾಡ್ಕೊಂಡು ಹಿಂದೆ ತಂದಿಗೆ ಮಾಡ್ಕೊಂಡು ಸಂಗಾಟ ಬಯಲು ಗೊತ್ತರಿಸಿದನ ಕರ್ಕೊಂಡು ಮುಗಿಸಿದ ಧರಣಿಗೆ ಬಂದಾನ್ರಿಪ್ಪ ನೇಮದ ಬೆತ್ತ ಕೈ ಕರ್ಕೊಂಡು ಬಂದಾನಪ್ಪ ಅಂದ್ರೆ ನೇಮದ ಬೆತ್ತ ಆದ ಪ್ರಥಮವಾಗಿ ಯಾರದಿತ್ತು ನೇಮದ ಬೆತ್ತ ಪ್ರಥಮವಾಗಿ ಯಾರ್ದಿತ್ತು ಪ್ರಸಾದ ಗಂಟ ಕೈಲಾಸದಿಂದ ತಗೊಂಡು ಬಂದಾನಪ್ಪ ಅಂದ್ರೆ ಪ್ರಸಾದ ಗಂಟ ಪ್ರಥಮವಾಗಿ ಎಲ್ಲಿತ್ತು ಯಾರ ಬಲ್ಲಿತ್ತು ಹೌದು ಇಷ್ಟೇ ಹೌದಿಲ್ಲ ನೇರವಾಗಿ ಮಾತು ಕೇಳಿದ್ದಾಗೆಲ್ಲ ಮುಂದಿನ ಸಂದಿನಾಗ ಸರ್ಜೋಡಿ ಕಲಾವಂತರು ಏನ್ ಹೇಳ್ತಾರ ಏನ್ ಮಾತಾಡ್ತಾರ ಮಾತಾಡ್ಲಿ ಬಹಳ ಮಾತ್ರ ಗುಮ್ಮು ಮಾತ್ರ ವಿಷಯ ಬಹಳ ಹೊಂಡದ ಬಂಧುಗಳೇ ಹೌದು ಅಂತ ವಿಷಯ ಇಲ್ಲಿ ಎಲ್ಲೂ ಆಗಿಲ್ಲ ಮುಂದಿನ ಸಂದಿಗೆ ಮತ್ತ ಅವ್ರು ಏನ್ ಮಾತಾಡ್ತಾರಲ್ಲ ಹಂಗ ಮಾತಾಡಿ ಅನ್ನುವಂತ ಮಾತನ್ನು ಹೇಳಿ ನಾಲ್ಕು ಚಾಲ್ ಹಾಡಿ ಹಡಲಿಗಿರಿ ದೀಪ ಗಿಡ್ಡಿಗೆ ಕೊಡೋಣ ಹೌದೌದು ಏನ್ ಕೊಡೋರ ಪಾಳೆ ಹೌದು ಮಾಸ್ತರ್ಗೆ ಸಂಶಯ ಬಂದದ ಬಂದದ್ರಿಪ್ಪ ಸರ್ ಸಂಶಯ ಅದಕ್ಕಲ್ಲ ನಿಮ್ಮ ಮ್ಯಾಳ್ನಾಗಿಲ್ಲನ ಸಂಶಯ ಬರಬಾರ್ದತ್ರಿ ಸರ್ ಫಸ್ಟ್ ಪೇಲ ಸಂಶಯ ಬರ್ಕತ್ತ ಸಾವು ಬರ್ಬೇಕತ್ತಿದಕ್ಕೆ ನೀವು ಹಂಗತ್ತೀರಿ ಹೆಂಗಂದಿ ಒಟ್ಟು ಮಾಸ್ತರ್ನ ಸಾವು ಹಿಡಕ್ ನಿಂತೀನಿ ಅದು ಮಾತಾದ್ರಿಪ್ಪ ಹಿಂಗ ಅದೇ ಮಾತ ಸಾವು ಬರ್ಬೇಕ್ರೆ ಮನುಷ್ಯಾಗ ಸಮಸ್ಯೆ ಬರಬಾರದು ಹೌದಾ ನಿಮ್ ಹುಡುಗಿ ಬೆಳ್ಯಾಕ ಗಿಡ್ಡದಾಳ ಈಗಿಕ್ಕಿಂತ ಸಣ್ಣ ಹುಡುಗರು ಎಷ್ಟೋ ಮಂದಿ ಜಗತ್ತಿನಾಗ ಹಾಡ್ಲಿಕ್ಕಿತ್ತಾರ ಹೌದಾ ಅನ್ನುವಂತ ಮಾತನ್ನ ಹೇಳಿ ಮತ್ ಗಿಡ್ಡದಾಳ ಹಳ್ಳಿಗಿರಿ ಅವ್ರ ಏನ ಹಳ್ಳಿಗಿರಿ ಹುಡುಗಿ ಗಿಡ್ಡ ಐತಿ ಮುಗಳಾಳ ಸುಮಿತ್ರ ಹುಡುಗಿ ಕರ್ಸುದ್ ಬಿಟ್ಟಾರನೆ ದೈವದವ್ರ ಬಿಟ್ಟಾರ ಜಪಾನ ಹೌದಿಲ್ಲ ಹೌದಾ ಇಲ್ಲ ಬಿಟ್ಟಿಲ್ಲ ಹುಡುಗಿ ಗೇಟ್ ಹೇಳ್ತಾರೆ ಕರ್ಕೊಂಡು ಬಂದಾರ ಯಾಕ ಕುಸ್ತಿ ಹಿಡಿತದ ಹುಡುಗಿ ಎತ್ತಿರಿ ಹೌದಾ ಹುಡುಗಿ ಬಹಳ ನೀಟ್ ಅದ ಬಹಳ ವಜ್ಜದ ನಮ್ ಹಿಮ್ಮೇಳದರ ಕಡೆ ಹೋಯ್ತು ನಮ್ ಹಿಮ್ಮೇಳದರ್ಕಿಂತ ನಿಮ್ ಹುಡುಗಿ ವಜ್ಜದಳ ಹೌದಿಲ್ಲ ಕ್ವಾಣ ತಿಂದ ಯಾಕ ನೀನ್ ಬೇಕಾದ್ರೆ ತೂಕಕ್ಕೆ ಹಚ್ಚೋನು ಬೇಕಾರ್ರಿ ಸುಳ್ಳು ಅನ್ನಂಗಿಲ್ಲ ನೀ ಬೇರೆ ನಗಬಾಡ್ನಿ ಕಲ್ಲನ್ನ ಇವು ಕಲ್ಲ ತೂಕಕ್ಕೆ ಹಚ್ಚೋನು ಯಾಕೆ ಗಿಡ್ಡದ ಈಗ ಗಿಡ್ಡದಲ್ಲ ನಿಮ್ ಹುಡುಗಿನ ತೂಕನ ಹೇಗಚ್ಚ ಹೂ ಅಂತ ತಿಂದಾಳ ಮತ್ ಕೊತ್ಕೊಂಡು ನೀ ನಗಬೇಡ ನೀ ಬಾಯಿ ಮುಚ್ಕೊಂಡ್ ಹೌದಿಲ್ಲ ಅದಕ್ಕಾಗಿ ನಮ್ಮ ಹುಡುಗಿ ಅಟ್ಟೆ ಇರುವತ್ತಕರೆ ಚೋಟ ಮೆಣಸಿನಕಾಯಿ ಇದ್ರು ಕೂಡ ಹೆಂಗದ ಅಂದಿ ಇಂಡಿ ತಾಲೂಕಿನ ಮೇಳ ತಿಂಡಿ ಮೇಳ ಅದ ಹೌದೌದು ಹೆಂಗದ ಗೊತ್ತಲ್ರಿ ನಮ್ಮ ಮೇಳ ಇವತ್ತು ಹಿಮ್ಮೆ ಹಾಡವ್ರು ಇಲ್ಲ ತಿಳ್ಕೊಂಡು ನಾವ್ ಇವತ್ತು ಸಂಗಾಟ ಕರ್ಕೊಂಡು ಅಕ್ಕಿ ಹೋಗ್ಬೇಕು ಮುಮ್ಮೇಳ ಗಾಯಕದಳ ಜೋಡಿ ಎಷ್ಟೋ ಸಲ ತಿಂಡಿ ಬಂದಾತ ಏನ್ ಅಂದಿರ್ಲ ನಿಮ್ ಜೋಡಿ ಬಂದು ಎಷ್ಟೋ ತಿಂಡಿ ತೀರಿಸಿ ಹೋಗಿಸಿಬಿಟ್ಟ ಹೌದೌದು ಹೆಂಗೈತಿ ಗೊತ್ತಲ್ರಿ ಲವಂಗ ಮೆಣಸಿಕಾಯಿ ಲವಂಗ ಜವಾರಿ ಬೇರೆ ಹಬ್ರೇಡ್ ಬೇರೆ ಲವಂಗ ಎಟ್ಟ ಬರ್ತದ್ರಿ ಅದು ಅಟ್ಟೆ ಬರ್ತದ ಎಲ್ಲಾನು ಕಡದ್ರೆ ಹೆಂಗಾಗತ್ತ ಗೊತ್ತ ಬಗ್ ತಿನ್ನೋರ್ಗಟ್ಟೆ ಗೊತ್ತ ಹಂಗಲ್ಲ ಹಳ್ಳೆತ್ತಿನ ಮಟ್ಟ ಉರಿಬೇಕು ಬಗ್ ಅಂತೇಳಿ ಹೌದಿಲ್ಲ ಆ ಕೆಳಗಿನಾಕಿ ಕಡೆ ಹೋಗಬೇಡ ಮಾಸ್ತರ್ ನಿನ್ನ ಕುಸ್ತಿ ಯಾರ ಜೋಡಿ ಅದ ನಮ್ಮ ಜೋಡಿ ಅದ ಹೌದಿಲ್ಲ ಹಡಲಿಗೆರಿ ಮುಗಳಾಳ ಸಿರಕನಳ್ಳಿ ಜೋಡಿ ಇಲ್ಲ ಹೌದಾ ಸಿರಕನಳ್ಳಿ ಮ್ಯಾಲ ಬಂದಾಗ ಜೋರ ಕರ್ತ ನಿಮಗ್ ಒಂದ ಪಾಯಿಂಟ್ ದಾಗ ನಮ್ ಹುಲಿ ಒಳಗಾಯ್ತಪ್ಪ ಅವತ್ತೇ ಹಾಡಿಕೆ ಬಂದು ನಮ್ಮ ಸಿರಕನಳ್ಳಿ ಮಾಡಿ ನಿಮ್ ತಲೆಯಾಗಿ ಇಟ್ಟುಕೊಡಿದ ಹೌದಿಲ್ಲ ಯಾರು ಸಣ್ಣವ್ರ ಆಟ ಹಚ್ಚಲಕತ್ತಿರ ಹೆಂಡ ಮಂದಿ ಕುರಿ ಹೆಂಡ ಬಂದಂಗ ಬಂದಿರಿ ಡಬ್ಬಿ ಬಡ್ದು ಗುಬ್ಬಿ ಹಬ್ಸು ಅವರಲ್ಲಿ ಇಲ್ಲ ಈ ಮ್ಯಾಲ ನಿಂತ ಮಾಸ್ತರ್ ಬೇರೆ ರೀ ಗಾಡ್ಯಾಗ ಕೂತ ಮಾಯಾನ ಮಾಸ್ತರ್ ಬೇರೆ ರೀ ಇವ್ರ ಮ್ಯಾಲಾಗ ಅಲ್ಲೊಬ್ರು ಸರ ಇಲ್ಲೊಬ್ರು ಸರ ಇವ್ರು ಮತ್ತೆ ನೋಡ್ರಿ ಸುತ್ತಮುತ್ತ ನೀವ್ ಎಟ್ಟ ಮಂದಿ ಹರಿ ಕಟ್ಕೊಂಡು ಬರೀಕರೆ ನೀವ್ ಹರಿ ಕಟ್ಕೊಂಡು ಬಂದ್ರು ಕೂಡ ಮುಗಳಾಣಿ ಮೇಲೆ ಒಂಟಿ ವ್ಯವಹಾರ ಅದ ಒಂಟಿ ಸಲಗ ಹೌದಾ ಮಾತನ್ನ ಹೇಳಿ ನಾಲ್ಕು ನುಡಿ ಚಾಲ ಹಾಡಿ ಆದಿಪದ ಹಾಡಬೇಕು ಮಾಡಿದ್ದಕ್ಕೆ ಹಳ್ಳಿಗಿರಿ ಗಿಡ್ಡಿ ಮೇಲ ಇರ್ಲಿ ವಾದಿಪದ ಯಾಕೆ ಅವ್ರು ಸಂಗೊಳ್ಳಿ ರಾಯಣ್ಣ ಹಾಡ್ಲಿ ಅನ್ನತಾರ ನಮ್ಮ ಅಣ್ಣನ ಒಳಗದವ್ರು ಈ ಸಂಗೊಳ್ಳಿ ರಾಯಣ್ಣ ಅಂಜಕ ಬಂದದ ನನಗ ಕೊಡ್ಲಿ ತಂದಿಟ್ರಲ್ಲಿ ಗಿಡ್ಡಿ ಮೇಲೆ ಎರಡು ಒಂದ್ ನುಡಿ ಹಾಡನತ್ತಾರ ಅವ್ರು ಹೆಂಗ ಗೊತ್ತನ ಜನಪದ ಏನ್ರಿ ಜನಪದ ಹೆಂಗ್ರಿಪ್ಪ ಓಡನೆ ಹಾಯ್ಕೊಂಡ ಓಡಿ ಬಾಬುಲ್ ಬುಲ್ಲ ಕಾಲ ಬಾಯಿಟ್ಟ ಕೊಟ್ಟೆ ನಾವೆಲ್ಲ ರಾಗ ಮಾಡ್ತಿ ಹುಡುಗಿ ಮಾಡ್ತಾಯಿಲ್ಲ ಕಾಲ ಮ್ಯಾಲ ಹಾಕೊಂಡೆ ಮೆಚ್ಚ ಹಚ್ಚ ನೋಡಿಗಲ್ಲ
ಬೆಲ್ಲ ಬಾಯಿಗೆ ಬಾಯಕ್ಕ ಕೊಟ್ಟರೆ ನಾ ಬೆಲ್ಲ ಕಾಲ ಮ್ಯಾಲ ಆಯ್ತು ಬ್ಯಾಡ ನೀ ಕಲ್ಲ. ಮಾಸ್ತರ ಮುಂದಿನ ಸಂದಿನ ಮಾಸ್ತರ್ ಅಂತಾನೆ ಏನ್ ಗೊತ್ತನು ಏನಂತ್ರಿಪ್ಪ ಅಕ್ಕರನೇ ದೊಡ್ಡವರಾಗಿ ಹೆಂಗ್ ಹಾಡದನ್ರಿ ಅತ್ತನ ಇದಕ್ಕೆ ದೊಡ್ಡವರು ಸಣ್ಣವರು ಅನ್ನೋದು ಏನು ಪ್ರಶ್ನೆ ಇಲ್ಲ. ಇದಕ್ಕೇನು ಸಂಬಂಧ ಇಲ್ರಿ. ನನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಮಾತಿಡ್ರಿ ಬಸವಣ್ಣವರು ಹೇಳಿರಿಪ್ಪ ಮಾತ. ಹೌದಿಲ್ಲ. ಅದಕ್ಕ ಮತ್ತ ಜಾನಪದ ಹಾಡಕ್ ಮಾತ್ರ ಬ್ಯಾಡ ಮತ್ತ ಹಾಡಾಕ್ರ ನಿಮ್ ಹುಡುಗಿ ಸಣ್ಣಾಕೆನ ಅಲ್ಲ ದೊಡ್ಡ ದೊಡ್ಡ ಜಾನಪದ ಹಾಡ್ತಾಳ ಏನೇನು ಹಾಡ್ತಾರ. ಅದೇನೋ ಲವ್ ಆಯ್ತತ್ತ ಏನೋ ಮನಸ್ಸ ಆಯ್ತತ್ತ. ಹೌದು ಅದೇನೋ ಹೇಳ್ರಿಪ್ಪ ಇಂತಿತ್ತಿ ಟಿಮ್ 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 ಏನ್ ಟಿಮ್ 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 ಹೆಂಗ್ ಗೊತ್ತನ ಹೆಂಗ್ರಿಪ್ಪ ಲವ್ ಆಯ್ತು ಲಬ್ಬಡ ಆಯ್ತು ಮೊನ್ನೆ ಆಕೆ ಮದುವಾಯ್ತು ಮುಗಿದ್ದಿನ ಮದುವೆಗೆ ಭಾರತಿತ್ತು ನಲ್ಲೇ ನಿಲ್ಲೇ ಹೊರಗೋದಾತ ಮನದಲ್ಲಿ ಕೂಡಿದ ಜಾಗ ಆಗವಾಗಲೇ ಆಯ್ತು ಲಬ್ಬಡಾಯ್ತು ಮೊನ್ನೆ ಆಕೆ ಮದುವಾಯ್ತು ಕೈ ಮುಗಿತೀನಿ ಮದುವೆಗೆ ಭಾರತಿತ್ತು. ಅಲ್ಲ ಅದನ್ನೊಂದ್ ಐತ್ರಿಲ್ಲ ಯಾವ್ದು ನಾಡೈವಾರ ನೋಡ್ರಿ ಹಂಗ್ಯಾಕೋ ಅದ್ ಹಾಡದ್ರಿ ಯಾಕೋಣ ಆಯ್ತಲ್ಲ ಹೆಂಗೈತದ ನಾಡೈವಾರ. ಏಯ್ ನೀ ಡ್ರೈವರ ಅದ್ ಹೆಂಗ್ ನಿಮ್ಮ ಅಕ್ಕ ಹೇಳ್ತಾರ ನೋಡಲಿ ಕೇಳಿದಿ